ಇವತ್ತು ನಾನು ಮಾಡ್ತಾ ಇದ್ದೀನಿ ಉತ್ತರ ಭಾರತದ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು. ಕರಿ ಮಾಡ್ತಾ ಇರೋದು. ಇದನ್ನ ಕಡಿ ಅಂತ ಹೇಳ್ತಾರೆ, ಕಡಿ ಪಕೋಡ ಅಂತ. ಕಡಿ ಪಕೋಡ ಬಂದ್ಬಿಟ್ಟು ಯಾವುದೇ ತರಕಾರಿ ಎಲ್ಲ ಏನೂ ಬೇಕಾಗಿಲ್ಲ, ಬರೀ ಮಜ್ಜಿಗೆ ಮತ್ತು ಕಡಲೆಬೇಳೆ ಹಿಟ್ಟಿದ್ರೆ ಸಾಕು. ಫಸ್ಟು ಪಕೋಡ ಮಾಡೋದಕ್ಕೆ ಕಡಲೆಬೇಳೆ ಹಿಟ್ಟನ್ನ ಕಸೂರಿ ಮೇಥಿ, ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು ಹಾಕ್ಬಿಟ್ಟು ಗಟ್ಟಿ ಕಲಿಸ್ಕೋಬೇಕು. ಇದನ್ನ ಎಣ್ಣೆಲಿ ಫ್ರೈ ಮಾಡೋದಾದ್ರೆ ಇದಕ್ಕೆ ಈರುಳ್ಳಿನೂ ಸಹ ಸೇರಿಸಬಹುದು. ನಾನು ಇದನ್ನ ನೀರಲ್ಲಿ ಬಾಯ್ಲ್ ಮಾಡ್ತಾ ಇರೋದು, ಬಿಕಾಸ್ ಅರ್ಲಿ ಮಾರ್ನಿಂಗ್ ಮಾಡ್ತಿರೋದಕ್ಕೋಸ್ಕರ ಮಾರ್ನಿಂಗ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ನಾನು ನೀರಲ್ಲಿ ಬಾಯ್ಲ್ ಮಾಡ್ತಿರೋದು. ಎಣ್ಣೆಲಿ ತೆಗಿತೀರಾ ಅಂದ್ರೆ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಮಾಡ್ಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಈ ತರ ಉಂಡೆ ಗಾತ್ರದಲ್ಲಿ ನೀರ್ನ ಒಂದ್ ಕಡೆ ಕುದಿ ಇಟ್ಬಿಟ್ಟು, ನೀರು ಕುದಿ ಬಂದ್ಮೇಲೆ ಉಂಡೆ ಚಿಕ್ಕ ಉಂಡೆ ಗಾತ್ರದಲ್ಲಿ ಬಿಸಿ ನೀರಲ್ಲಿ ಇದನ್ನ ಬಿಡಬೇಕು. ಇದನ್ನ ಬಿಟ್ಟಿದ ತಕ್ಷಣ ಎಲ್ಲ ಕೈಯೆಲ್ಲ ಒಳಗಡೆ ಮೀನ್ಸ್ ಸ್ಪೂನ್ ಎಲ್ಲ ಹಾಕಕ್ ಹೋಗ್ಬಾರ್ದು. ಸ್ಪೂನ್ ಹಾಕಿದ್ರೆ ಅದು ಒಡೆದ್ ಬಿಡುತ್ತೆ, ಹಿಟ್ಟಿಟ್ಟಾಗ್ಬಿಡುತ್ತೆ. ಸೊ ಇದು ಕುದ್ದಾದ್ಮೇಲೆ ತಾನೇನೆ ಮೇಲೆ ಬರುತ್ತೆ, ಅವಾಗ ತೆಗಿಬಹುದು ಆರಾಮಾಗಿ. ಅಂಟ್ಕೊಂಡಿದೆ ಅಂತ ಎಲ್ಲ ಸ್ಪೂನ್ ಎಲ್ಲ ಹಾಕಕ್ ಹೋಗ್ಬೇಡಿ ಕೆಳಗಡೆ. ಅದೆಲ್ಲ ಕುದಿ ಬರೋ ಗಂಟ ಒಂದ್ ಕಡೆ ಮೊಸರಿಗೆ ನಾನು ಉಪ್ಪು, ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಹೊಸ್ಕೋಬೇಕು. ಅಂದ್ರೆ ಲೈಕ್ ಮಜ್ಜಿಗೆ ಮಾಡ್ತೀವಲ್ಲ, ಮಜ್ಜಿಗೆ ಮಾಡೋ ಇದರಿಂದ ಚೆನ್ನಾಗಿ ಇದನ್ನ ಮಜ್ಜಿಗೆ ಮಾಡಬೇಕು. ಇದು ಮಾಡಿಬಿಟ್ಟು ಇದರಲ್ಲಿ ನಾನು ಇವಾಗ 1-2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು ಇದಕ್ಕೂ ಸೇರಿಸಿರೋದು. ಜಾಸ್ತಿ ಹಾಕಕ್ ಹೋಗ್ಬಾರ್ದು. ಕಡಲೆಬೇಳೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಇದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸೊ ಲೂಸ್ ಬೇಕು ಅಲ್ಲ, ಅದಕ್ಕೋಸ್ಕರ. ಯಾಕಂದ್ರೆ ಮತ್ತೆ ತಿರ್ಗಾ ಇದರಲ್ಲಿ ಪಕೋಡ ಹಾಕ್ತೀವಿ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕಬೇಕು. ಅದೆಲ್ಲ ಹೊಸ್ಕೊಂಡ್ಬಿಟ್ಟು ಈ ಕಡೆ ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕರಿಬೇವನ್ನ ಕುಟ್ಕೊಂಡು ಹಾಕಿರೋದು. ಕಡೆಗೆ ಆಕ್ಚುಲಿ ಪೇಸ್ಟ್ ತರ ಮಾಡ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಅನ್ಸಲ್ಲ, ಸೊ ಅದಕ್ಕೋಸ್ಕರ ನಾನು ತರಿಯಾಗಿ ಕುಟ್ಟಿರೋದು. ಇದನ್ನ ಈ ತರ ಮೇಲೆ ಈ ತರ ಬಿಟ್ಕೊಂಡ್ ಬಿಡುತ್ತೆ. ಕುದ್ದಿದ್ದಾದ್ಮೇಲೆ ತಳ ತಾನೇ ಬಿಟ್ಬಿಡುತ್ತೆ. ಇದನ್ನ ಮತ್ತೊಂದ್ ಕಡೆ ನಾನು ಬಾಣ್ಲಿ ಇಟ್ಬಿಟ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು, ಯಾವ ರೀತಿ ನಾವು ನಾರ್ಮಲ್ ಆಗಿ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಹೆಂಗೆ ಎಲ್ಲ ಫ್ರೈ ಒಗ್ಗರಣೆ ಹಾಕೋದು ಅದೇ ತರ ಹಾಕಿರೋದು. ಬಟ್ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಮೆಂತ್ಯ ಕಾಳು ಮತ್ತೆ ಕಡಲೆಬೇಳೆನ ಹಾಕಬೇಕು. ಮೇನ್ ಇನ್ಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಕರಿಯಲ್ಲಿ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಹಿ ಎಲ್ಲ ಏನ್ ಅಷ್ಟೊಂದು ಅನ್ಸಲ್ಲ. ಅದಕ್ಕೆ ಮತ್ತೆ ಎಲ್ಲ ಕುಟ್ಕೊಂಡಿರೋಂತ ಕೊತ್ತಂಬರಿ ಎಲ್ಲ ನಾನು ಹಾಕ್ಬಿಟ್ಟು ಸೇರಿಸಿ, ಮಜ್ಜಿಗೆ ಏನು ಹೊಸ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಕೈ ಬಿಡದೇನೆ ಇದನ್ನ ಕಂಟಿನ್ಯೂಸ್ ಆಗಿ ಕಲಿಸ್ಬೇಕಿದ್ರಲ್ಲಿ, ಅಂದ್ರೆ ಯಾಕಂದ್ರೆ ತಳ ಹಿಡಿಬಾರ್ದು ಅಂತ ಅಷ್ಟೇ. ಈ ತರ ಒಂದು ಕುದಿ ಬಂದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಸೊ ಅವಾಗ ನಾವೇನ್ ಕುದಿಯಕ್ಕೆ ಇಟ್ಟಿದ್ವಲ್ಲ ಪಕೋಡ ಅದನ್ನ ತೆಗೆದ್ಬಿಟ್ಟು ಕಡಿಗೆ ಹಾಕ್ಬಿಟ್ಟು, ಅದೇ ನೀರಿರುತ್ತಲ್ಲ ನೀರನ್ನು ಸಹ ಸೇರಿಸಬಹುದು. ಇದಕ್ಕೇನೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ನಾವು ಈವನ್ ಬರೀ ಅನ್ನ ಜೊತೆ ಅಂತಾನೆ ಅಲ್ಲ, ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ ಯಾವುದಕ್ಕಾದ್ರೂ ತಿನ್ಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ ಮಾತ್ರ. ಒಂದಕ್ಕೆ ಎಲ್ಲ ಬರೀ ಇದನ್ನ ಮಾಡಿದ್ರೆ ಮತ್ತೆ ಸೈಡ್ ಡಿಶ್ ಮಾಡೋದೆಲ್ಲ ಏನ್ ಬೇಕಾಗಿಲ್ಲ, ಪಲ್ಯಗಳೆಲ್ಲ ಮಾಡೋದೇ ಬೇಕಿಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ ಇದು. ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ತಿನ್ಬೋದು. ಈ ತರ ಒಂದ್ ಸ್ವಲ್ಪ ಇದು ಮಾಡೋದು ತುಂಬಾ ಬೇಗನೆ ಆಗ್ಬಿಡುತ್ತೆ. 5-10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಇದು ತುಂಬಾ ಈಸಿಯಾಗಿ ಬೇಗ ಮಾಡ್ಕೊಂಡ್ಬಿಡು. ಏನು ತರಕಾರಿ ಇಲ್ಲ ಅಂದಾಗ ಈ ತರ ಒಂದು ಆಪ್ಷನ್ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಡಿ ಮಾತ್ರ ಸೂಪರ್ ಟೇಸ್ಟಿ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದನ್ನ ನಾನು ಈವನ್ ಸ್ಕೂಲ್ ಬಾಕ್ಸ್, ಲಂಚ್ ಬಾಕ್ಸಿಗೂ ತಗೊಂಡು ಹೋಗಿದ್ದೆ. ತುಂಬಾ ಟೇಸ್ಟಿ ಆಗಿತ್ತು. ಇದು ಈವನ್ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಜೊತೆನೂ ತಿನ್ಬೋದು. ಬಾಯ್. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್